ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಇವರು ಪೊಲೀಸರ ಅಥವಾ ರಾಕ್ಷಸರ? ಇವರಿಗೆ ಕಾನೂನಿನ ಭಯ ಇಲ್ಲವೇ? ಗದಗ ಜಿಲ್ಲೆಯಲ್ಲಿ ಪೊಲೀಸರ ವರ್ತನೆ ಮತ್ತೊಮ್ಮೆ ಪ್ರಶ್ನೆಗೆ ಗುರಿಯಾಗಿದೆ. ಜಮೀನು ವಿವಾದ ಪ್ರಕರಣದಲ್ಲಿ ನ್ಯಾಯಾಲಯದಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿದ್ದ ಹಿನ್ನೆಲೆಯಲ್ಲಿ ರೈತನನ್ನು ಬಂಧಿಸಲು ತೆರಳಿದ್ದ ಶಿರಹಟ್ಟಿ ಠಾಣೆಯ PSI ಈರಣ್ಣ ರೆತ್ತಿ ರೈತನ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಮೂರ್ಛೆ ಹೋಗುವವರೆಗೂ ಹಲ್ಲೆ ಮಾಡಿ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಕೈಬಿಟ್ಟು ಹೋಗಿದ್ದಾರೆ ಎನ್ನಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕನಕವಾಡ ಗ್ರಾಮದ ರೈತ ದಾದೇಗೌಡ ಪಾಟೀಲ್ ಅವರನ್ನು ಜಮೀನ್ ವಿವಾದಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಲಕ್ಷ್ಮೇಶ್ವರ JMFC ನ್ಯಾಯಾಲಯವು ದಾದೇಗೌಡ ಪಾಟೀಲ್ ವಿರುದ್ಧ ಬಂಧನ ವಾರೆಂಟ್ ಜಾರಿಗೊಳಿಸಿತ್ತು. ಅದರಂತೆ ಶಿರಹಟ್ಟಿ ಠಾಣೆಯ PSI ಈರಣ್ಣ ರೆತ್ತಿ ಹಾಗೂ ಸಿಬ್ಬಂದಿ ರೈತನನ್ನು ಬಂಧಿಸಲು ತೆರಳಿದ್ದರು. ಈ ವೇಳೆ ರೈತನೊಂದಿಗೆ ದುರ್ವರ್ತನೆ ನಡೆಸಿ ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. PSI ಹಾಗೂ ಸಿಬ್ಬಂದಿ ಸೇರಿ ಮನ ಬಂದಂತೆ ಥಳಿಸಿದ್ದು, ರೈತ ಮೂರ್ಛೆ ಹೋಗುವವರೆಗೂ ಹಲ್ಲೆ ನಡೆಸಲಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಬಳಿಕ ರೈತನನ್ನು ಪೊಲೀಸ್ ಜೀಪ್ನಲ್ಲಿ ಕರೆದೊಯ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಅಲ್ಲಿಂದ ಪೊಲೀಸರು ತೆರಳಿದ ನಂತರ ಅಸ್ವಸ್ಥಗೊಂಡ ರೈತ ಲಕ್ಷ್ಮೇಶ್ವರ ತಾಲೂಕು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದು, ಪೊಲೀಸರ ನಡೆ ಬಗ್ಗೆ ಪ್ರಶ್ನೆಗಳು ಕೇಳಿ ಬರ್ತಿವೆ. ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬುದು ಇದೀಗ ಕಾದು ನೋಡಬೇಕಿದೆ. ಆಮೇಲೆ ಈ ಕಡೆ ಹಿಂಗೆ ಹಿಡಿದು ಏನಲ್ಲ ಎಡಕ್ಕೆ ಹಿಂಗೆ ಎಡ್ದು ಹೆಚ್ಚಿಗೆ ಕಬ್ಬಟ್ಟು ಹಿಡಿದು ಹಿಂಗೆ ದಬ್ಲ ಅಂತ ನಾ ಹಿಂದ್ಗಡೆ ನಾನು ಕುಂತೀನಿ. ನನ್ನ ಎಳ್ಳಾಡ್ರಿ ನಮಗೆ ನನಗೆ ಎಳ್ಳಾಡಿ ಸೀದ ಗಾಡಿ ಹಿಂದೆ ಹಾಕಿದ್ರಿ ಆಟ ಭಾಳ ಕಟ್ಟಬೇಕು ನಿಮ್ಗೆ ಹೊಡೆದೇನು ಹೊಡೆದು ಅಂದ್ರೆ ನಮ್ಗೆ ಹೊಡೆದಿಲ್ಲ ರೀ. ಯಾಕಂದ್ರೆ ನನ್ನ ಹಿಂದೆ ಜಕ್ಕೊಂಡು ಹೋದ್ರು ಅವರು. ನಾ ತಂದೆಯವ್ರ ಕಡೆ ನೋಡಿದೆ ಅಂದ್ರೆ ಇಷ್ಟು ಮಾಡಿದ್ರು ಅವರು. ನಿಮ್ಗೆ ಅವ್ರಿಗೆ ಭಾಳ ಇದು ಮಾಡ್ಯಾರ. ಅವ್ರಿಗೆ ಪೆಟ್ಟು ಜಾಸ್ತಿ ಆಗಿರೋದು, ನಮ್ಮ ಕಮ್ಮಿ ಐತಿ. ಅವ್ರ ಪೆಟ್ಟು ಜಾಸ್ತಿ, ನಮ್ಮ ಪೆಟ್ಟು ಕಮ್ಮಿ ಆಗೈತಿ. ನಿಮ್ಗೆ ಎಲ್ಲಾರ ಮತ್ತೆ ಬೇರೆ ಕಡೆ ಗಾಯ ಗಾಯ ಉಲ್ಟಾ ಸೀದಾ ಭಾಳ ಮಾತಾಡ್ರಿ. ನಾ ಹೇಳಿದ್ರಿ ನೀವು ಏನು ಮಾಡ್ಕೊಂತೀರಿ, ನಾನು ಎಲ್ಲಿ ಕರ್ಕೊಂಡು ನೋಡ್ರಿ, ನಾ ಬರ್ತೀನಿ, ನನಗೆ ಏನು ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ ನೀವು ಅಂತೇಳಿ ಅಷ್ಟ ಹೇಳಿರ್ತೀರಿ. ಆಮೇಲೆ ಅವರು ಉಲ್ಟಾ ಸೀದಾ ಮಾತಾಡ್ರಿ. ಮತ್ತು ನಾವು ಇಲ್ದಾಗ ಹೆಣ್ಮಕ್ಳಿಗೆ ಬೆದರಿಸಿ ಹೋಗ್ಯಾರ. ಮತ್ತು ಹಿಂದ್ಗಡೆ ಇಷ್ಟೆಲ್ಲ ಮಾಡ್ಯಾರ ಅವರು. ಯಾರು ನನಗೆ ಆರಾಮಿಲ್ಲ, ನಾ ಈಗ 3 ದಿನ ಆತ ಆರಾಮಾಗಿ. ಏನು ಹೇಳ್ರಿ ಸರ, ನಮ್ಮ ಹೆಸರು ಎದಕ್ಕೆ ರೀ, ಏನು ರೀ ಇದು ಅಂತ ಕೇಳಿದೆ. ಕೇಳತ್ಲಿ ಏನಂದ್ರಿ ರೀ ಅವರು, ಲೇ ಮಗನ ಬರೀ ನಿಂದ ಧಮ್ಕಿ ಮಾಡ್ತೀನ ಮಗನ, ಹತ್ತರೆ ಗಾಡಿ ಅಂತೇಳಿ ಕೊಳಪಟ್ಟು ಹಿಡಿದು ಎಳ್ದು ಹೋಗಿದ್ರು. ಸರ ನಿಮ್ಮ ಕಾಲು ಬೀಳ್ತೀನಿ ರೀ, ನಮ್ದು ಇದ್ದಂಥ ಹಕೀಕತ್ ಹೇಳ್ರಿ, ನಾವು ಓದ್ಬಲ್ಲಾರಲ್ಲ ಅಂತ ಹೇಳಿದ್ರಿ. ನಾನು ಅಂದ್ರೂ ನನಗೆ ಕೊಳಪಟ್ಟು ಹಿಡಿದು ಎತ್ಕೊಂಡು ಇಲ್ಲಿ ಮಠ ಬಂದ. ನಿನ್ನ ಮನೆ ತೋರಿಸ್ಬಾರ್ದು ಲೇ ಮಗನ ಅಂತೇಳಿ ಇಲ್ಲಿ ಮಠ PSI ಕರ್ಕೊಂಬಂದ್ರಿ. PSI ಕರ್ಕೊಂಬಂದ್ಮೇಲೆ ನನ್ನ ಮಗ ಒಳಗಿದ್ದ ಹೊರಗೆ ಬಂದ್ರಿ. ಲೇ ಬುಸುಡಿ ಮಕ್ಕಳು ಬಂದವ್ರಿಗೆ ಧಮ್ಕಿ ಮಾಡ್ತೀರಿ ನೀವು, ನಿಮ್ಮ ಊರಾಗ ಇದನ್ನ ಮಾಡಾಕತ್ತೀರೇನ ಅಂತಂದು ಹಿಂಗೆ ಮಾಡಿ ನನ್ನ ಎತ್ತಿ ಹೋಗೋದ್ಬಿಟ್ರೆ. ಗಾಡಿಯಾಗ ಎತ್ತಿ ತೆಗೆದು ಇದಕ್ಕೆ ಸೀಟ್ಗೆ ಇದು ಬಡ್ದು, ಕೈ ಇದು ಬಡ್ದು, ಇಲ್ಲಿ ಕೈ ಇದು ನೋವಾಗೈತ್ರಿ, ಹಿಂದೆ ನೋವಾಗೈತ್ರಿ, ತಲೆ ನೋವಾಗೈತ್ರಿ. ನಾವು ಕೈ ಕಾಲಿಗೆ ಹೊಟ್ಟು ಬಿದ್ದವ್ರಿ. ಯಾರ್ರೀ ಹೊಡೆದವ್ರು? ಅವರ ರೀ PSI ಸಾವ್ರು ಅವ್ರ ಕಾಸ್ಟ್ ಇರೋಲ್ಲ. ಅದೇ ಇದು ನೋಡ್ರಿ ತುತಿ ಎಲ್ಲ ರಗತ್ ರಾಮರಾಗ ಆದ್ರೂ ನಾ ಸುಮ್ಮನೆ ಹೋಗೇನ್ರಿ, ಏನನ್ನಿಲ್ಲ ರೀ.